ಹಣದ ಮೇಲೆ ನಂಬಿಕೆ ಇರಲ್ಲ. ಆದರೆ ಎರಡೂ ತೋರಿಸಿದರೆ ಖಂಡಿತ ಎಲ್ಲರೂ ಬಂದು ನೋಡಿ. ಯಾಕೆ ಅಂದರೆ ನಾವು ಅಂದ್ಕೊಂತೀವಿ ಒಂದು ಕಡೆ ದೆವ್ವ ಇರಲ್ಲ ಅಂತ, ನಿಜವಾಗ್ಲೂ ಇರುತ್ತೆ. ದೆವ್ವ ಇರಲ್ಲ ಅಂದ್ಕೊಂಡಿರ್ತೀವಿ, ನಿಜವಾಗ್ಲೂ ಇರುತ್ತೆ. ಪಾಸಿಟಿವ್ ನೆಗೆಟಿವ್ ಎರಡೂ ಇದೆ. ಖಂಡಿತ ಮೇಡಮ್ನ ಬೆಳೆಸಬೇಕು, ಉಳಿಸ್ಬೇಕು. ದಯವಿಟ್ಟು ಎಲ್ಲರೂ ಬಂದು ಮೂವಿ ನೋಡಿ, ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಸಮೇತ. ಸರ್ ಸಿನಿಮಾ ನೋಡಿದ್ರಲ್ಲ, ಸಿನಿಮಾ ಹೇಗಿದೆ ಸರ್? ಸಿನಿಮಾ ಹೇಗಿದೆ ಅಂತೀರಾ? ಸಾಂಗ್ ಸರ್ ಅದು ಯಾವ ಸರ್? ನಮ್ಮ ರವಿಶಂಕರ್ ಸರ್ ತುಂಬಾ ದಿನಗಳಾಗಿತ್ತು ಸರ್ ಅವ್ರ ಡೈಲಾಗ್ ಕೇಳಿ, ಅವ್ರ ಸಾಂಗ್ ಕೇಳಿ. ಏನ್ ಸಾಂಗ್ ಮಾಡಿದಾರೆ ಸರ್, ಏನ್ ಸಾಂಗ್ ಮಾಡಿದಾರೆ. ಅಯ್ಯೋ ಅದು ಸರ್ ನೋಡಿ, ಕುಡಿಯುತ್ತೆ ಸರ್, ಕುಡಿಯುತ್ತೆ ಮಾಡಿ ಕುಡಿಯುತ್ತೆ ಸಾಂಗ್ ಕೇಳ್ತಿದ್ರೆ ಸಖತ್ತಾಗತ್ತೆ ಸರ್ ಸಾಂಗು. ಸರ್ ಆ ಸಾಂಗ್ ಮತ್ತೆ ಇನ್ನೊಂದು ಸಾಂಗ್, ಎರಡು ಸಾಂಗ್ ಸರ್ ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಹೈಲೈಟ್ ಸರ್. ಸಖತ್ತು ಸಾಂಗ್ಗಳು ಸರ್. ನಿಜವಾಗ್ಲೂ ಸರ್ ರಾಧಿಕಾ ಕುಮಾರ್ ಸ್ವಾಮಿ ಅವರು ಈ ಮಟ್ಟಿಗೆ ಮಾಡ್ತಾರೆ ಇರುವ ತರ ಮಜಾ ಸಿಕ್ಕಿದೆ ಸರ್. ಅದು ಈ ಸಿನಿಮಾದಲ್ಲಿ ಸರ್ ನನಗೆ ಅವರು ಬೈರಾಜಾಗಿ ಆಗಿ ಬರ್ತಾರಲ್ಲ ಸರ್, ಕಣ್ಣ ಬಿಡಿಸರೆ ರೀತಿ ಮಾಡಿದ್ದಾರೆ ಸರ್. ಏನು ಆಕ್ಟಿಂಗ್ ಸರ್, ಮೇಡಮ್ ಅವರು ಮೊದಲಿನ ಪಾತ್ರಗಳಿಗೂ ಈ ಪಾತ್ರಕ್ಕೂ ತುಂಬಾ ವಿಭಿನ್ನವಾಗಿದೆ. ನಾವು ಅಂದ್ಕೊಂಡಿದ್ದು ಮೇಡಮ್ ಅವರಿ ಪಾತ್ರ ಏನೋ ತುಂಬಾ ಬೇರೆ ತರ ಡಿಫ್ರೆಂಟ್ ಆಗಿದೆ ಅಂತ. ಅದಕ್ಕೆ ಖಂಡಿತ ಮೂವಿ ಸೂಪರ್ ಆಗಿದೆ. ಅವ್ರ ಆಕ್ಟಿಂಗ್ ಮಾತಾಡಂಗೆ ಇಲ್ಲ, ತುಂಬಾ ಚೆನ್ನಾಗಿದೆ ಆಕ್ಟಿಂಗು. ಆಮೇಲೆ ಇದ್ರ ಡಬಲ್ ಆಕ್ಟಿಂಗ್ ಕೂಡ ಇದೆ. ಮೂವಿ ಬೇಡ ಅಂತ ಇಲ್ಲ, ಭಯಾನಕವಾಗೂ ಇದೆ, ಎಲ್ಲಾ ತರ ಇದೆ. ಮೂವಿಲಿ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡ್ಬೇಕಾಗಿರೋ ಮೂವಿಲಿ ಏನೇನು ಇರಬೇಕು ಪ್ರತಿಯೊಂದು ಅಂಶನೂ ಇದೆ. 100 days ಗ್ಯಾರಂಟಿ. ನಮ್ಮ ಕಡೆಯಿಂದ ಡ್ರೈವರ್ಸ್ ಕಡೆಯಿಂದ ಫುಲ್ ಸಪೋರ್ಟ್ ಇದೆ. ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಸೊ ಭಾಳ ದಿನಗಳ ನಂತರ ಒಂದು ಅದ್ಭುತವಾದಂಥ ಸಿನಿಮಾ ಕೊಟ್ಟಿದ್ದಾರೆ. ಸೊ ಹ್ಯಾಟ್ಸ್ ಅಪ್ ಡೈರೆಕ್ಟರ್ ಸರ್ಗೆ, ಶ್ರೀಜಯ್ ಸರ್ಗೆ. ಆಮೇಲೆ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಯಾಕೆಂದ್ರೆ ರಮೇಶ್ ಅರವಿಂದ್ ಸರ್, ಆಮೇಲೆ ನಮ್ಮ ರಾಧಿಕಾ ಮೇಡಮು ಅವರೆಲ್ಲರೂ ಅದ್ಭುತ ಆ್ಯಕ್ಟಿಂಗ್ ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಸೂಪರ್ ಆಗಿ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬರು ಮಿಸ್ ಮಾಡ್ಕೊಂಬಿಡಿ. ದಸರಾ ಹಾಲಿಡೇ ಇದೆ, ನಿಮ್ಗೇನಾದರೂ ಸಿನಿಮಾ ಎಂಟರ್ಟೈನ್ಮೆಂಟ್ ಅಂತ ಬೇಕಿದ್ರೆ ಭೈರಾದೇವಿ ಸಿನಿಮಾ ನೋಡಿ. ಯಾಕಂದ್ರೆ ಇಡೀ ಎಂಟೈರ್ ಕುಟುಂಬ ಸಮೇತ ಆಗಿ ಒಂದು ನೋಡುವಂತ ಸಿನಿಮಾ. ಆಮೇಲೆ ನೀವೇನಾದ್ರೂ ಪಾಪ ಪುಣ್ಯಗಳು ಮಾಡಿದ್ರೆ ಈ ಸಿನಿಮಾದಲ್ಲಿ ಅದ್ಭುತವಾಗಿ ತೋರಿಸಿದರೆ ನೀವು ಮಾಡಿರೋ ಪಾಪ ನೀವು ಇಲ್ಲೇ ಭೂಮಿ ಮೇಲೆ ಬಿಟ್ಟು ಹೋಗ್ತೀರಾ ಅಂತ ಹೇಳಿ ಭೈರಾದೇವಿ ಸಾಕ್ಷಿಯಾಗಿದೆ. ಸೊ ಮಿಸ್ ಮಾಡಬೇಡಿ. ಆಮೇಲೆ ಶ್ರೀಜಯ್ ಸರ್ಗೆ ಹ್ಯಾಟ್ಸಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅದ್ಭುತವಾಗಿ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಎಲ್ಲರೂ ಬಂದು ಥಿಯೇಟರ್ ನೋಡಿ. ಡೈರೆಕ್ಟ್ರು ಆರ್ಎಕ್ಸ್ ಸೂರ್ಯ ಅಂತ ರೌಡಿಕಂ ಸಿನಿಮಾ ಮಾಡಿದ್ದಾರೆ, ಆರಾಧನೆ ಮಾಡಿದ್ದಾರೆ. ಎರಡು ಸೂಪರ್ ಹಿಟ್ ಖಂಡಿತ. ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ. ಅದ್ಭುತವಾದ ಸಿನಿಮಾ. ಎಲ್ಲರೂ ಮಾತಾಡ್ತಾರೆ ಚೆನ್ನಾಗಿರಲ್ಲ ಸಿನಿಮಾ, ಕನ್ನಡ ಸಿನಿಮಾ ಬಂದಿದೆ. ಯಾಕೆ ಬಂದಿದ್ದಾರೆ ಮನೇಲೇ ಮಾತಾಡಿ, ಮನೇಲೇ ಚರ್ಚೆ, ಮನೇಲೆ ಕಮೆಂಟ್ ಮಾಡಬೇಡಿ. ತಾಕತ್ತಿದ್ರೆ ಥಿಯೇಟರ್ ಒಂದು ಸಿನಿಮಾ ನೋಡಿ, ಆ ಫೀಲ್ ನ ಎಂಜಾಯ್ ಮಾಡಿ, ಆಮೇಲೆ ಮಾತಾಡಿ, ಆಮೇಲೆ ಕಮೆಂಟ್ ಮಾಡಿ. ಅಲ್ಲಿವರೆಗೂ ನೀವು ಯಾರು ಅಲ್ಲ ಕಮೆಂಟ್ ಮಾಡೋರು. ಒಂದ್ ಸಿನಿಮಾ ನೋಡಿ, ಕನ್ನಡದಲ್ಲಿ ಯಾಕೆ ಒಳ್ಳೆ ಸಿನಿಮಾ ಬರ್ತಿಲ್ಲ, ಯಾಕೆ ಎಂಟರ್ಟೈನ್ಮೆಂಟ್ ಸಿನಿಮಾ ಬರ್ತಿಲ್ಲ, ಇಲ್ಲಿ ಬಂದು ಜಡ್ಜ್ ಮಾಡಿ. ಮನೆಯಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡೋದಕ್ಕೆ ನನಗೆ ಮಾತು.